ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 8/6/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ ರಿಪೋರ್ಟ್ 2021 ಪ್ರಕಾರ 2030 ಕಾರ್ಯಸೂಚಿಯಾಗಿ ಅಂಗೀಕರಿಸಲ್ಪಟ್ಟ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGs ಭಾರತದ ಸ್ಥಾನ ಎಷ್ಟು? 117. 2015ರಲ್ಲಿ 193 ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 2030 ಕಾರ್ಯಸೂಚಿಯ ಅಂಗವಾಗಿ ಅಂಗೀಕರಿಸಿದ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ SDG ಭಾರತದ ಶ್ರೇಣಿ ಕಳೆದ ವರ್ಷದಿಂದ 2 ಸ್ಥಾನ ಕೆಳಕ್ಕಿಳಿದು 117ಕ್ಕೆ ಇಳಿದಿದೆ. ಭಾರತದ ಪರಿಸರ ವರದಿ 2021 ಕಳೆದ ವರ್ಷ ಭಾರತದ ಶ್ರೇಯಾಂಕ 115 ಇದ್ದು ಅದು 2 ಸ್ಥಾನ ಕೆಳಗಿಳಿದಿದೆ ಎಂದು ತಿಳಿದು ಬಂದಿದೆ. ಏಕೆಂದರೆ ಮುಖ್ಯವಾಗಿ ಹಸಿವನ್ನು ಕೊನೆಗೊಳಿಸುವುದು ಮತ್ತು ಆಹಾರ ಭದ್ರತೆಯನ್ನು ಸಾಧಿಸುವುದು, ಲಿಂಗ ಸಮಾನತೆಯನ್ನು ಸಾಧಿಸುವುದು SDG 5 ಮತ್ತು ಸ್ಥಿತಿಸ್ಥಾಪಕ ಮೂಲ ಸೌಕರ್ಯಗಳನ್ನು ನಿರ್ಮಿಸುವುದು ಎಲ್ಲವನ್ನೂ ಒಳಗೊಂಡಂತೆ ಮತ್ತು ಸುಸ್ಥಿರ ಕೈಗಾರಿಕೀಕರಣ ಮತ್ತು ಪ್ರೋತ್ಸಾಹಿಸುವ ನಾವೀನ್ಯತೆ SDG 9 ಇವುಗಳಲ್ಲಿ ದೇಶ ಹಿಂದೆ ಉಳಿದಿದೆ. ಭಾರತವು ದಕ್ಷಿಣ ಏಷ್ಯಾದ 4 ದೇಶಗಳಾದ ಭೂತಾನ್, ನೇಪಾಳ್, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಗಳಿಗಿಂತ ಕೆಳಗಿದೆ. ಸೊ 4 is the right answer. ಲಿಸ್ಟ್ ಆಫ್ ಇಂಡಿಯಾಸ್ ರ್ಯಾಂಕ್ ಡಿಫರೆಂಟ್ ಇಂಡೆಕ್ಸ್ 2021. ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2021ರಲ್ಲಿ 121 ಅಂದರೆ 121ನೇ ರ್ಯಾಂಕ್. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 139, 139th. ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ IP ಇಂಡೆಕ್ಸ್ 2021 40th. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2021 84th. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 142nd. 2030 ಕಾರ್ಯಸೂಚಿಯಾಗಿ ಅಂಗೀಕರಿಸಲ್ಪಟ್ಟ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGs. ಎಲಿಮಿನೇಟ್ ಪಾವರ್ಟಿ, ಎರೇಸ್ ಹಂಗರ್, ಎಸ್ಟಾಬ್ಲಿಷ್ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ಪ್ರೊವೈಡ್ ಕ್ವಾಲಿಟಿ ಎಜುಕೇಷನ್, ಎನ್ಫೋರ್ಸ್ ಜೆಂಡರ್ ಈಕ್ವಾಲಿಟಿ, ಇಂಪ್ರೂವ್ ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್, ಗ್ರೋ ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ, ಕ್ರಿಯೇಟ್ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್, ಇನ್ಕ್ರೀಸ್ ಇಂಡಸ್ಟ್ರಿ, ಇನ್ನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, reduce inequality, mobilize sustainable cities and communities, influence responsible consumption and production, organize climate action, develop life below water, advance life on land, guarantee peace, justice and strong institutions, build partnerships for the goals. ಇಂಟರ್ನ್ಯಾಷನಲ್ ಬಿಸಿನೆಸ್ ಬುಕ್ ಆಫ್ ದ ಇಯರ್ ಪ್ರಶಸ್ತಿ ಪಡೆದವರು ಯಾರು? 1 ಮತ್ತು 2. ನಿತಿನ್ ರಾಕೇಶ್, ಜೆರ್ರಿ ವಿಂಡ್. ನಿತಿನ್ ರಾಕೇಶ್ ಮತ್ತು ಜೆರ್ರಿ ವಿಂಡ್ ಅವರು 2021 ಇಂಟರ್ನ್ಯಾಷನಲ್ ಬಿಸಿನೆಸ್ ಬುಕ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ನೋಷನ್ ಪ್ರೆಸ್ ಪ್ರಕಟಿಸಿದ ಇತ್ತೀಚೆಗೆ ಬಿಡುಗಡೆಯಾದ ಟ್ರಾನ್ಸ್ಫಾರ್ಮೇಷನ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್ಗಾಗಿ ನಿತಿನ್ ರಾಕೇಶ್ ಮತ್ತು ಜೆರ್ರಿ ವಿಂಡ್ ರವರಿಗೆ 2021 ಇಂಟರ್ನ್ಯಾಷನಲ್ ಬಿಸಿನೆಸ್ ಬುಕ್ ಆಫ್ ದ ಇಯರ್ ಪ್ರಶಸ್ತಿ ನೀಡಲಾಗಿದೆ. ಅವರ ಪುಸ್ತಕ ಟ್ರಾನ್ಸ್ಫಾರ್ಮೇಷನ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಡುವ ಮಾಲೀಕರಿಗೆ ತಮ್ಮ ವ್ಯವಹಾರವು ಬಿಕ್ಕಟ್ಟಿನಲ್ಲಿಯೂ ಸಹ ಅಭಿವೃದ್ಧಿ ಹೊಂದಲು ಸಹಾಯ ಮಾಡುವ ಜ್ಞಾನವನ್ನು ನೀಡುತ್ತದೆ. ಸೊ 4 is the right answer. ಕೃತಕ ಸೂರ್ಯ ಈಸ್ಟ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದು ಪರಮಾಣು ಸಮ್ಮಿಳನ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತದೆ. ಇದು ಸೂರ್ಯನಲ್ಲಿ ಶಕ್ತಿಯು ಅದೇ ಪ್ರತಿಕ್ರಿಯೆಯಾಗಿದೆ. 2. ಇದು ಗರಿಷ್ಠ ತಾಪಮಾನವನ್ನು ಹೊಂದಿದ್ದು ಅದು ಸೂರ್ಯನಿಗಿಂತ 10 ಪಟ್ಟು ಹೆಚ್ಚು ಬಿಸಿಯಾಗಿರುತ್ತದೆ. 3. ಇದು ಭಾರತ, ದಕ್ಷಿಣ ಕೊರಿಯಾ, ಜಪಾನ್, ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ ಹಲವಾರು ದೇಶಗಳ ಕೊಡುಗೆಗಳನ್ನು ಪಡೆಯುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1, 2 ಮತ್ತು 3 ಹೇಳಿಕೆಗಳು ಕೂಡ ಸರಿ. ಕೃತಕ ಸೂರ್ಯ ಈಸ್ಟ್ ಪ್ರಾಯೋಗಿಕ ಸುಧಾರಿತ ಸೂಪರ್ ಕಂಡಕ್ಟಿಂಗ್
ಟೋಕಮಾಕ್ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಮಾಕ್ ಈಸ್ಟ್ ರಿಯಾಕ್ಟರ್ ಒಂದು ಸುಧಾರಿತ ಪರಮಾಣು ಸಮ್ಮಿಳನ ಪ್ರಾಯೋಗಿಕ ಸಂಶೋಧನಾ ಸಾಧನವಾಗಿದೆ. ಇದು ಚೀನಾದ ಹೆಫೆಯಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಸ್ಮಾ ಫಿಸಿಕ್ಸ್ ಆಫ್ ದಿ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ASIPP ನಲ್ಲಿದೆ. ಇದು ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ITER ಸೌಲಭ್ಯದ ಒಂದು ಭಾಗವಾಗಿದೆ. ಇದು 2035ರಲ್ಲಿ ಕಾರ್ಯರೂಪಕ್ಕೆ ಬಂದಾಗ ವಿಶ್ವದ ಅತಿದೊಡ್ಡ ಪರಮಾಣು ಸಮ್ಮಿಳನ ರಿಯಾಕ್ಟರ್ ಆಗಲಿದೆ. ಸೂರ್ಯ ಮತ್ತು ನಕ್ಷತ್ರಗಳಲ್ಲಿ ನಡೆಯುವ ಪರಮಾಣು ಸಮ್ಮಿಳನ ಪ್ರಕ್ರಿಯೆಯನ್ನು ಪುನರಾವರ್ತಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಜ್ಞಾನ ಕಾರ್ಮಿಕರನ್ನು ಬೆಂಬಲಿಸುವ ಮೂಲಕ ರಾಜ್ಯದಲ್ಲಿ ಉದ್ಯೋಗ ಭವಿಷ್ಯವನ್ನು ಹೆಚ್ಚಿಸಲು ಯಾವ ರಾಜ್ಯ UT ಜ್ಞಾನ ಆರ್ಥಿಕ ಮಿಷನ್ ನಾಲೆಡ್ಜ್ ಎಕಾನಮಿ ಮಿಷನ್ ಅನ್ನು ಪ್ರಾರಂಭಿಸಿದೆ? ಕೇರಳ. ಜ್ಞಾನ ಕಾರ್ಯಕರ್ತರನ್ನು ಬೆಂಬಲಿಸುವ ಮೂಲಕ ರಾಜ್ಯದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಕೇರಳ ಸರ್ಕಾರ ಜ್ಞಾನ ಆರ್ಥಿಕ ಮಿಷನ್ ಪ್ರಾರಂಭಿಸಿದೆ. ವಿದ್ಯಾವಂತರಿಗೆ ಉದ್ಯೋಗ ಒದಗಿಸುವ ನಿರಂತರ ಪ್ರಯತ್ನಗಳನ್ನು ತರಲು ಮತ್ತು ಒಂದೇ ಕಾರ್ಯಕ್ರಮದಡಿ ಜ್ಞಾನ ಕಾರ್ಮಿಕರಿಗೆ ಬೆಂಬಲ ನೀಡುವ ಯೋಜನೆಯನ್ನು ಪ್ರಾರಂಭಿಸಲಾಗುವುದು. ತಮ್ಮ ಮನೆಗಳಿಗೆ ಹತ್ತಿರದಲ್ಲಿ ಕೆಲಸ ಮಾಡುವ ಮತ್ತು ಉದ್ಯೋಗದಾತರಿಗೆ ಸಂವಹನ ನಡೆಸುತ್ತಿರುವ ಜ್ಞಾನ ಕಾರ್ಮಿಕರಿಗೆ ಮೂಲ ಸೌಲಭ್ಯಗಳು ಮತ್ತು ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಒದಗಿಸುವ ಯೋಜನೆಯನ್ನು ರೂಪಿಸಲಾಗುವುದು. ಕೇರಳದ ಬಗ್ಗೆ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್, ರಾಜಧಾನಿ ತಿರುವನಂತಪುರಂ, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಸೊ 1 is the right answer. ಹಿಸಾಬ್ ಕಿ ಕಿತಾಬ್ ಶೀರ್ಷಿಕೆಯ ಕಿರುಚಿತ್ರಗಳ 6 ಮಾಡ್ಯೂಲ್ಗಳನ್ನು ಈ ಕೆಳಗಿನವರಲ್ಲಿ ಯಾರು ಬಿಡುಗಡೆ ಮಾಡಿದ್ದಾರೆ? ಅನುರಾಗ್ ಸಿಂಗ್ ಠಾಕೂರ್. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅವರು ಹೂಡಿಕೆದಾರರ ಶಿಕ್ಷಣ ಮತ್ತು ಸಂರಕ್ಷಣಾ ನಿಧಿ ಪ್ರಾಧಿಕಾರದ ಇನ್ವೆಸ್ಟರ್ ಎಜುಕೇಷನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ IEPFA ಕಿರುಚಿತ್ರಗಳ 6 ಮಾಡ್ಯೂಲ್ಗಳನ್ನು ಹಿಸಾಬ್ ಕಿ ಕಿತಾಬ್ ಎಂಬ ಶೀರ್ಷಿಕೆಯೊಂದಿಗೆ ಬಿಡುಗಡೆ ಮಾಡಿದರು. ಈ ಕಿರುಚಿತ್ರಗಳನ್ನು ಕಾಮನ್ ಸರ್ವಿಸಸ್ ಸೆಂಟರ್ಸ್ CSC ತಮ್ಮ ತರಬೇತಿ ಉಪಕರಣದ ಭಾಗವಾಗಿ ಅಭಿವೃದ್ಧಿಪಡಿಸಲಾಗಿದೆ. ವಿವಿಧ ಮಾಡ್ಯೂಲ್ಗಳು ಬಜೆಟ್ನ ಮಹತ್ವ, ಉಳಿತಾಯ ವಿಮಾ ಯೋಜನೆಗಳ ಮಹತ್ವ, ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಇತ್ಯಾದಿಗಳನ್ನು ತಿಳಿಸುತ್ತವೆ. 2 is the right answer. 59 ಚೀನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದನ್ನು ದೇಶದ ಘಟಕಗಳನ್ನು ನಿಷೇಧಿಸುವ ಕಾರ್ಯಕಾರಿ ಆದೇಶಕ್ಕೆ ಈ ಕೆಳಗಿನ ಯಾವ ದೇಶ ಸಹಿ ಮಾಡಿದೆ? USA. USA ಅಧ್ಯಕ್ಷ ಜೋ ಬಿಡೆನ್ 3ನೇ ಜೂನ್ನಲ್ಲಿ ಕಾರ್ಯನಿರ್ವಾಹಕ ಆದೇಶಕ್ಕೆ ಸಹಿ ಹಾಕಿದರು. ಇದು US ಘಟಕಗಳನ್ನು ರಕ್ಷಣಾ ಅಥವಾ ಕಣ್ಗಾವಲು ತಂತ್ರಜ್ಞಾನ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿರುವ 59 ಚೀನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದನ್ನು ನಿಷೇಧಿಸುತ್ತದೆ. ಖಜಾನೆ ಇಲಾಖೆಯು ಸುಮಾರು 59 ಕಂಪನಿಗಳ ಹೊಸ ಪಟ್ಟಿಯನ್ನು ರೋಲಿಂಗ್ ಆಧಾರದ ಮೇಲೆ ಜಾರಿಗೊಳಿಸುತ್ತದೆ ಮತ್ತು ನವೀಕರಿಸುತ್ತದೆ. ಇದು ಗುರಿ ಕಂಪನಿಗಳಲ್ಲಿ ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಸೆಕ್ಯೂರಿಟಿಗಳನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ನಿರ್ಬಂಧಿಸುತ್ತದೆ. 4 is the right answer. ಮೇ 2021ರಲ್ಲಿ ಸರಕು ಮತ್ತು ಸೇವಾ ತೆರಿಗೆಯಿಂದ ಅಂದರೆ GST ಸಂಗ್ರಹಿಸಿದ ಆದಾಯ ಎಷ್ಟು? 1.03 ಲಕ್ಷ ಕೋಟಿ. ಮೇ ತಿಂಗಳಿಗೆ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹವು 1,02,709 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದು, ಇದು ಸತತ 8ನೇ ತಿಂಗಳ 1 ಲಕ್ಷ ಕೋಟಿ ರುಗಳ ಅಧಿಕ ಸಂಗ್ರಹವಾಗಿದೆ. ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ಅನೇಕ ರಾಜ್ಯಗಳು ಲಾಕ್ಡೌನ್ ಆಗಿದ್ದರೂ ಸಹ ಸಂಗ್ರಹಗಳು ಒಂದೇ ತಿಂಗಳಲ್ಲಿ GST ಆದಾಯಕ್ಕಿಂತ 65% ಹೆಚ್ಚಾಗಿದೆ. ಹಿಂದಿನ ತಿಂಗಳುಗಳ GST ಸಂಗ್ರಹದ ಪಟ್ಟಿ: ಏಪ್ರಿಲ್ 2021 1.41 ಲಕ್ಷ ಕೋಟಿ, ಸರ್ವಕಾಲಿಕ ಗರಿಷ್ಠ. ಮಾರ್ಚ್ 2021 1.24 ಲಕ್ಷ ಕೋಟಿ. ಫೆಬ್ರವರಿ 1,13,143 ಕೋಟಿ ರೂಪಾಯಿಗಳು. ಜನವರಿ 2021 1,19,847 ಕೋಟಿ ರೂಪಾಯಿಗಳು. ಸೊ 3 is the right answer. ಈ ಕೆಳಗಿನ ಯಾವ ಕಂಪನಿ UN ಗ್ಲೋಬಲ್ ಕಾಂಪ್ಯಾಕ್ಟ್ಸ್ CEO ವಾಟರ್ ಮ್ಯಾಂಡೇಟ್ ಸೇರಿಕೊಂಡಿದೆ? ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ NTPC. ಭಾರತದ ಅತಿದೊಡ್ಡ ಪವರ್ ಯುಟಿಲಿಟಿ ಆದ NTPC ಲಿಮಿಟೆಡ್ UN ಗ್ಲೋಬಲ್ ಕಾಂಪ್ಯಾಕ್ಟ್ CEO ವಾಟರ್ ಮ್ಯಾಂಡೇಟ್ ಸೇರಿದೆ. ಇದು UN ಗ್ಲೋಬಲ್ ಕಾಂಪ್ಯಾಕ್ಟ್ಸ್ ಉಪಕ್ರಮವಾಗಿದ್ದು, ಇದು ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಅನುಗುಣವಾಗಿ ಕಂಪನಿಗಳು ತಮ್ಮ ನೀರು ಮತ್ತು ನೈರ್ಮಲ್ಯ ಕಾರ್ಯಸೂಚಿಗಳನ್ನು ಹೆಚ್ಚಿಸುವ ಬದ್ಧತೆ ಮತ್ತು ಪ್ರಯತ್ನಗಳನ್ನು ಪ್ರದರ್ಶಿಸುತ್ತದೆ. ಸಮಗ್ರ ನೀರಿನ ತಂತ್ರಗಳು ಮತ್ತು ನೀತಿಗಳನ್ನು ಅಭಿವೃದ್ಧಿಪಡಿಸಲು, ಅನುಷ್ಠಾನಗೊಳಿಸಲು ಮತ್ತು ಬಹಿರಂಗಪಡಿಸಲು ಕಂಪನಿಗಳಿಗೆ ಸಹಾಯ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಕಂಪನಿಗಳಿಗೆ ಸಮಾನ ಮನಸ್ಕ ವ್ಯವಹಾರಗಳು, ಸಾರ್ವಜನಿಕ ಅಧಿಕಾರಿಗಳು, UN ಏಜೆನ್ಸಿಗಳು, ನಾಗರಿಕ ಸಮಾಜ ಸಂಸ್ಥೆಗಳು ಇತ್ಯಾದಿಗಳೊಂದಿಗೆ ಸಂಪರ್ಕ ಸಾಧಿಸಲು ಇದು ಒಂದು ವೇದಿಕೆಯನ್ನು ಒದಗಿಸುತ್ತದೆ. ಸೊ 4 is the right answer.
ಪರಿಸರ ಸುಸ್ಥಿರತೆ ವರದಿ ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿ ರಿಪೋರ್ಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತೀಯ ರೈಲ್ವೆ ಐಆರ್ ಮತ್ತು ಅಂಗಸಂಸ್ಥೆ ಘಟಕಗಳು ಪ್ರತಿ ವರ್ಷ ಪ್ರಕಟಿಸುವ ವರದಿಯಾಗಿದೆ. ಹವಾಮಾನ ಬದಲಾವಣೆಯ ಕುರಿತಾದ ಪ್ಯಾರಿಸ್ ಒಪ್ಪಂದ, ಯುಎನ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಯೋಜನೆಗಳಂತಹ ಸರ್ಕಾರದ ಬದ್ಧತೆಗಳನ್ನು ಬೆಂಬಲಿಸಲು ಇದು ರೈಲ್ವೆಗೆ ಸಹಾಯ ಮಾಡುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳು ಯಾವುದು ಸರಿಯಾಗಿದೆ? 1 ಮತ್ತು 2 ಎರಡೂ ಕೂಡ ಸರಿ. ಪರಿಸರ ಸುಸ್ಥಿರತೆ ವರದಿ ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿ ರಿಪೋರ್ಟ್ ಇಎಸ್ಆರ್ ಭಾರತೀಯ ರೈಲ್ವೆ ಐಆರ್ ಮತ್ತು ಅಂಗಸಂಸ್ಥೆ ಘಟಕಗಳು ಪ್ರತಿ ವರ್ಷ ಪ್ರಕಟಿಸುವ ಇಎಸ್ಆರ್ ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಕಾರ್ಯತಂತ್ರಗಳು, ಅಪಾಯದಲ್ಲಿರುವ ಸಮಸ್ಯೆಗಳು ಮತ್ತು ಅವುಗಳನ್ನು ನಿಭಾಯಿಸುವ ಕ್ರಮಗಳು ಮತ್ತು ಫೋಕಸ್ ಪಾಯಿಂಟ್ಗಳನ್ನು ವ್ಯಾಖ್ಯಾನಿಸುವ ಚೌಕಟ್ಟಿನ ದಾಖಲೆಯನ್ನು ಸಿದ್ಧಪಡಿಸುತ್ತದೆ. ಹವಾಮಾನ ಬದಲಾವಣೆಯ ಕುರಿತಾದ ಪ್ಯಾರಿಸ್ ಒಪ್ಪಂದ, ಯುಎನ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಯೋಜನೆಗಳಂತಹ ಸರ್ಕಾರದ ಬದ್ಧತೆಗಳನ್ನು ಬೆಂಬಲಿಸಲು ಇದು ರೈಲ್ವೆಗೆ ಸಹಾಯ ಮಾಡುತ್ತದೆ. ಭಾರತೀಯ ರೈಲ್ವೆ ಇದು ವಿಶ್ವದ ಅತಿದೊಡ್ಡ ಹಸಿರು ರೈಲ್ವೆ ಆಗಲು ಮಿಷನ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು 2030ಕ್ಕಿಂತ ಮೊದಲು ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವವಾಗಿ ಸಾಗುತ್ತಿದೆ. ಹೊಸ ಭಾರತದ ಹೆಚ್ಚುತ್ತಿರುವ ಅಗತ್ಯತೆಗಳನ್ನು ಪೂರೈಸುವ ಸಲುವಾಗಿ ಪರಿಸರ ಸ್ನೇಹಿ, ಪರಿಣಾಮಕಾರಿ, ವೆಚ್ಚ ಪರಿಣಾಮಕಾರಿ, ಸಮಯ ಪ್ರಜ್ಞೆ ಮತ್ತು ಪ್ರಯಾಣಿಕರ ಆಧುನಿಕ ವಾಹಕ ಮತ್ತು ಸರಕು ಸಾಗಾಣಿಕೆಯ ಸಮಗ್ರ ದೃಷ್ಟಿಕೋನದಿಂದ ರೈಲ್ವೆಗೆ ಮಾರ್ಗದರ್ಶನ ನೀಡಲಾಗುತ್ತದೆ. ಬೃಹತ್ ವಿದ್ಯುದೀಕರಣ, ನೀರು ಮತ್ತು ಕಾಗದ ಸಂರಕ್ಷಣೆಯಿಂದ ಹಿಡಿದು ರೈಲ್ವೆ ಹಳಿಗಳಲ್ಲಿ ಪ್ರಾಣಿಗಳು ಗಾಯಗೊಳ್ಳದಂತೆ ಉಳಿಸುವ ಹಂತಗಳೊಂದಿಗೆ ಪರಿಸರಕ್ಕೆ ಸಹಾಯ ಮಾಡಲು ಭಾರತೀಯ ರೈಲ್ವೆ ನೋಡುತ್ತಿದೆ. ಬಜೆಟ್ನಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ನೀಡಲು ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ 1,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ? ಕೇರಳ ಸರ್ಕಾರ. ಬಜೆಟ್ನ ಭಾಗವಾಗಿ ಕೇರಳ ಸರ್ಕಾರ 2ನೇ ಕೋವಿಡ್ ಪ್ಯಾಕೇಜ್ ಅನ್ನು 20,000 ಕೋಟಿ ರುಗಳನ್ನು ಘೋಷಿಸಿದೆ ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ನೀಡಲು 1,000 ಕೋಟಿ ರುಗಳನ್ನು ಮೀಸಲಿಟ್ಟಿದೆ. ಕೇರಳ ಬಜೆಟ್ನಲ್ಲಿ ಜ್ಞಾನ ಆರ್ಥಿಕ ನಿಧಿಯ ಹಂಚಿಕೆಯನ್ನು 200 ಕೋಟಿಯಿಂದ 300 ಕೋಟಿಗೆ ಹೆಚ್ಚಿಸಲಾಗಿದೆ. 3 is the right answer. ಐಐಟಿ ಹೈದರಾಬಾದ್ ಇತ್ತೀಚೆಗೆ ನ್ಯಾನೋ ಫೈಬರ್ ತಂತ್ರಜ್ಞಾನ ಆಧಾರಿತ ಈ ಯಾವುದರ ಮೌಖಿಕ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸಿದೆ? ಆಂಫೊಟೆರಿಸಿನ್ ಬಿ. ಐಐಟಿ ಹೈದರಾಬಾದ್ ಆಂಫೊಟೆರಿಸಿನ್ ಬಿಯ ನ್ಯಾನೋ ಫೈಬರ್ ಆಧಾರಿತ ಮೌಖಿಕ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಎಎಂಬಿ ಎಂದೂ ಕರೆಯುತ್ತಾರೆ. ಕೋವಿಡ್-19 ಚಿಕಿತ್ಸೆಯ ನಂತರದ ಶಿಲೀಂಧ್ರಗಳ ಸೋಂಕಿಗೆ ಚಿಕಿತ್ಸೆ ನೀಡಲು ಆಂಫೊಟೆರಿಸಿನ್ ಬಿ ಯನ್ನು ಬಳಸಲಾಗುತ್ತದೆ. ಪ್ರಸ್ತುತ ಆಂಫೊಟೆರಿಸಿನ್ ಬಿ ಚುಚ್ಚುಮದ್ದಿನ ರೂಪದಲ್ಲಿ ಲಭ್ಯವಿದೆ. 2 is the right answer. ಆಹಾರ ಸರಕುಗಳ ಬುಟ್ಟಿಯ ಅಂತಾರಾಷ್ಟ್ರೀಯ ಬೆಲೆಗಳನ್ನು ಪತ್ತೆ ಹಚ್ಚಲು ಯಾವ ಸಂಸ್ಥೆ ಆಹಾರ ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ? FAO. ಯುಎನ್ ಆಹಾರ ಮತ್ತು ಕೃಷಿ ಸಂಸ್ಥೆಯ FAO ಆಹಾರ ಬೆಲೆ ಸೂಚ್ಯಂಕವು ಧಾನ್ಯಗಳು, ಎಣ್ಣೆಕಾಳುಗಳು, ಡೈರಿ ಉತ್ಪನ್ನಗಳು, ಮಾಂಸ ಮತ್ತು ಸಕ್ಕರೆ ಸೇರಿದಂತೆ ಆಹಾರ ಪದಾರ್ಥಗಳ ಬುಟ್ಟಿಯ ಅಂತಾರಾಷ್ಟ್ರೀಯ ಬೆಲೆಗಳಲ್ಲಿನ ಮಾಸಿಕ ಬದಲಾವಣೆಯ ಅಳತೆಯಾಗಿದೆ. ಇತ್ತೀಚಿನ ಸೂಚ್ಯಂಕದ ಪ್ರಕಾರ ಮೇ ತಿಂಗಳಲ್ಲಿ ಆಹಾರದ ಬೆಲೆ ಏಪ್ರಿಲ್ಗಿಂತ 4.8% ಹೆಚ್ಚಾಗಿದೆ. ಇದು ಅಕ್ಟೋಬರ್ 2010ರ ನಂತರದ ಅತಿದೊಡ್ಡ ಮಾಸಿಕ ಏರಿಕೆಯಾಗಿದೆ. ಕಳೆದ ವರ್ಷ ಮೇ 2020ಕ್ಕೆ ಹೋಲಿಸಿದರೆ ಬೆಲೆಗಳು 39.7% ಹೆಚ್ಚಾಗಿದೆ. 1 is the right answer. ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವ ಚಿಪ್ ಆಫ್ ಟೆಕ್ನಿಕ್ನ ಮುಖ್ಯ ಉದ್ದೇಶವೇನು? ಡೇಟಾ ಮರೆಪಡೆಯುವಿಕೆ, ಡೇಟಾ ಮರುಪಡೆಯುವಿಕೆ. ಹೈದರಾಬಾದ್ನ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ CFSL ವಿಜ್ಞಾನಿಗಳು ಸ್ಥಳೀಯ ಚಿಪ್ ಆಫ್ ತಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಲಾಕ್ ಮತ್ತು ತೀವ್ರವಾಗಿ ಹಾನಿಗೊಳಗಾದ ಸ್ಮಾರ್ಟ್ ಸೆಲ್ ಫೋನ್ಗಳಿಂದ ಎನ್ಕ್ರಿಪ್ಟ್ ಮಾಡಿದ ಡೇಟಾವನ್ನು ಹಿಂಪಡೆಯುವುದು ತಂತ್ರದ ಮುಖ್ಯ ಉದ್ದೇಶವಾಗಿದೆ. ಅಪರಾಧಿಗಳ ವಿರುದ್ಧ ವಿಶ್ವಾಸಾರ್ಹ ಸಾಕ್ಷ್ಯಗಳನ್ನು ತಯಾರಿಸಲು ಇದು ತನಿಖಾ ಸಂಸ್ಥೆಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. 1 is the right answer. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಯಾವ ಸಂಸ್ಥೆ ಆಯೋಜಿಸುತ್ತದೆ? ಟೆರಿ. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್. ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆ ದ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ದಟ್ ಈಸ್ ಟೆರಿ ವಾರ್ಷಿಕ ಪ್ರಮುಖ ಕಾರ್ಯಕ್ರಮವಾಗಿದೆ. ನಮ್ಮ ಸಾಮಾನ್ಯ ಭವಿಷ್ಯವನ್ನು ಮರು ವ್ಯಾಖ್ಯಾನಿಸುವುದು, ಎಲ್ಲರಿಗೂ ಸುರಕ್ಷಿತ ಮತ್ತು ಸುರಕ್ಷಿತ ಪರಿಸರ ಎಂಬ ವಿಷಯದ ಅಡಿಯಲ್ಲಿ
ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ 2021 ನಡೆಯುತ್ತಿದೆ. ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದರು. 3 is the right answer. ಪ್ರಶ್ನೆ 1. ಕೃತಕ ಸೂರ್ಯ ಈಸ್ಟ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ? ಕೃತಕ ಸೂರ್ಯ ಈಸ್ಟ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ? ಎರಡನೇ ಪ್ರಶ್ನೆ, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2021ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2021ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.